ಚರ್ಚೆಗೆ ತರೋದು ಮಹಿಳಾ ವೋಟ್ ಬ್ಯಾಂಕ್ ಕಡೆಗೆ ಗಮನ ಸೆಳೆಯೋದು ಇಂಥ ಪ್ರಯತ್ನ. ಬರೋಣ ಮೇಡಮ್, ಅಲ್ಲಿಗೂ ಬರೋಣ. ಸುರ್ಬಿ ಅವ್ರು, ದಿಸ್ ಇಸ್ ಆಲ್ ಪೊಲಿಟಿಕಲ್, ಅದರಲ್ಲೂ ನೇರವಾಗಿ ಎಲೆಕ್ಷನ್ ಗಿಮಿಕ್ ಅನ್ನೋ ಆರೋಪ. ಕಾಂಗ್ರೆಸ್ ವಕ್ತಾರರು ಇತಿಹಾಸದ ಒಂದು ಪಾಠ ಹೇಳ್ತಿರ್ಬೇಕಾದಾಗ ಅವ್ರು ಮಾಡಿರೋದ್ರ ಬಗ್ಗೆ ನಾವು ಕ್ರೆಡಿಟ್ ನಾವು ಮಾಡಿದ್ದು ಅಂತ ಒಪ್ಕೊಳ್ಳೋಣ. ರಾಜೀವ್ ಗಾಂಧಿ ಅವರ ನೇತೃತ್ವದಲ್ಲಿ, ಅದಾದ ನಂತರ PV ನರಸಿಂಹರಾವ್ ಅವರ ನೇತೃತ್ವದಲ್ಲಿ ಪಂಚಾಯತ್ ರಾಜ್ ಸಿಸ್ಟಮ್ ಅಲ್ಲಿ ಬಂದಿರುವಂತಹ ರಿಸರ್ವೇಶನ್ ಹಾಗೆಯೇ ಒಪ್ಕೊಳ್ಳಿ. ಇವತ್ತು ತಂದಿರುವಂತದ್ದು ನನಗೆ ನಿಮಗೆ ಉಪಯೋಗ ಆಗುವಂತಹ ಮಹಿಳಾ ಮೀಸಲಾತಿ ಲೋಕಸಭೆಯಲ್ಲಿ ಮತ್ತೆ ವಿಧಾನಸಭೆಯಲ್ಲಿ ನರೇಂದ್ರ ಮೋದಿ ಅವರನ್ನ ಒಪ್ಕೊಳ್ಳಿ. ಅಷ್ಟೇ ಕೇಳ್ತಾ ಇರೋದು. ನಿಮ್ಮನ್ನ ಕೇಳಿಸ್ಕೊಳ್ಳಿ, ನೀವು ಮಾಡ್ಲಿಲ್ಲ, ಇನ್ನು ಜಗಳ ಆಡೋದು ಬಹಳ ವರ್ಷಗಳಿದೆ. ಕೇಳಿಸ್ಕೊಳ್ಳಿ, ಕಾಂಗ್ರೆಸ್ ಅವರಿಗೆ ದೇಶಕ್ಕೆ ಒಳ್ಳೇದಾಗಿ ಸ್ವಾತಿ ಇಂಟರಪ್ಟ್ ಮಾಡಿದ್ರೆ ನೀವು ಅನ್ಕೊಂಡಿದ್ರೆ ವ್ಯೂವರ್ಸ್ ಕೇಳಿಸ್ಕೊತಾರೆ ಅಂತ ಸ್ವಲ್ಪ ನಾನು ಮಾತಾಡಿಲ್ಲ. ಇವಾಗ ನಿಮ್ಮದೇ ಪ್ರಶ್ನೆಗೆ ಅವ್ರು ಉತ್ತರ ಕೊಡ್ತಿದ್ದಾರೆ, ಕೇಳಿಸ್ಕೊಳ್ಳೋ ವ್ಯವಧಾನ. ದಯವಿಟ್ಟು ನಾನು ಮಾಡ್ತಾರೆ ಲೋಕಸಭೆಯಲ್ಲಿ ಏನ್ ಚರ್ಚೆ ಆಗುತ್ತೆ ನನಗೆ ಉತ್ತರ ಕೊಡ್ಲಿ. ಸ್ವಾತಿ ಅವ್ರು ಕೇಳಿಸ್ಕೊಳಕ್ ಇಷ್ಟ ಇದ್ರೆ ಬೇರೆಯವರು ಮಾತಾಡ್ಬೇಕು ಅಂತ ಕಾಂಗ್ರೆಸ್ ವಕ್ತಾರರು ಅವ್ರಿಗೆ ಒಂದ್ ಸ್ವಲ್ಪ ಆಸೆ ಇದ್ರೆ ದಯವಿಟ್ಟು ನೀವು ಮಾತಾಡ್ತಾ ಇದ್ರೆ ನಾವು ಸುರ್ಬಿ ಅವ್ರ ವಾಯ್ಸ್ ಮಾತ್ರ ಇರಲಿ ಫಾರ್ 1 ಮಿನಿಟ್. ಸುರ್ಬಿ ಅವ್ರ ವಾಯ್ಸ್ ಮಾತ್ರ ಇರಲಿ ಫಾರ್ 1 ಮಿನಿಟ್. ನನ್ಗೆ ಇನ್ನೂ ಆಮ್ ಆದ್ಮಿ ಪಕ್ಷದ ವಕ್ತಾರರಿದ್ದಾರೆ, MLC MLAಗಳು ಕೇಳಿಸ್ಕೊಳ್ತಾ ಇದ್ದಾರೆ. ಸೊ ಬೆಟರ್ ನಾವು ಒಬ್ಬರಾದ್ಮೇಲೆ ಒಬ್ರು ಮಾತಾಡೋಣ. ಕಾಂಗ್ರೆಸ್ ನಾಯಕರಲ್ಲಿ ಅವರಲ್ಲೇ ಕನ್ಫ್ಯೂಷನ್ ಇದೆ, ಮಹಿಳಾ ನಾಯಕರಲ್ಲಿ ಕನ್ಫ್ಯೂಷನ್ ಇದೆ. ನಾವ್ ಯಾಕೆ ಇದನ್ನ ವಿರೋಧಿಸ್ತಾ ಇದೀವಿ, ನಿಜವಾಗ್ಲೂ ಫ್ಲೋರ್ ಆಫ್ ದ ಹೌಸ್ ಅಲ್ಲಿ ವಿರೋಧಿಸ್ತೀವೋ ಇಲ್ವೋ ಅಂತ. ಟೈಮಿಂಗ್ ಅಂಡ್ ಇಂಟೆಂಟ್ ಬಗ್ಗೆ ಮಾತಾಡ್ತಾ ಇದ್ರ. ನಿಜವಾಗ್ಲೂ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಇದನ್ನ ಈ ಒಂದು ಮಟ್ಟಕ್ಕೆ ತಂದಿದ್ದಾರೆ ಅಂದ್ರೆ 23ರಲ್ಲಿ ಈ ಬಿಲ್ ಪಾಸ್ ಮಾಡಿದ್ದಾರೆ ಅಂದ್ರೆ ಅದು ಒಬ್ಬರಿಗೆ ಆಗಿರುವಂತದ್ದು 30 ವರ್ಷದ ಹೋರಾಟವನ್ನ ನಿಜವಾಗ್ಲೂ ಇವತ್ತು ನಾವು ಕಣ್ಣು ಮುಂದೆ ಕಾಣ್ತಾ ಇದೀವಿ ಅಂದ್ರೆ ಒಂದ್ ಬಾರಿ ಕಣ್ಣನ್ನ ನಿಜವಾಗ್ಲೂ ಒರೆಸ್ಕೊಡ್ಬೇಕು ನಾವು ಅಂತಹ ಸಂದರ್ಭದಲ್ಲಿ ಇರೋದು. ಯಾಕೆ ಅಂದ್ರೆ ಎಲ್ಲಾರು ಪ್ರಯತ್ನ ಪಟ್ಟು ಬಿಟ್ಟಿರುವಂತದ್ದನ್ನ ಸಾಧಿಸಿರೋದು ಈ ನರೇಂದ್ರ ಮೋದಿ ಸರ್ಕಾರ. ಹಾಗಾಗಿ ನೀವು ಇತಿಹಾಸದ ಒಂದು ಪಾಠ ನಮ್ಗೆ ಹೇಳ್ಕೊಂಡು ಬರ್ತಿರಲ್ಲ, ಯಾಕೆ ಮಾಡ್ಲಿಲ್ಲ? ನಿಮ್ದು ಫುಲ್ ಮೆಜಾರಿಟಿ ಎಷ್ಟು ಬಾರಿ ಇತ್ತು? ನಿಮ್ಮದು ಫುಲ್ ಮೆಜಾರಿಟಿ ಇದ್ದಿದ್ದು 7 ಬಾರಿ. ನೀವು ನಮ್ಮ ಫುಲ್ ಮೆಜಾರಿಟಿ ಬಗ್ಗೆ ಮಾತಾಡ್ತೀರಾ, ಕೇಳಿಸ್ಕೊಳಕ್ ಕಲೀಲಿ ಸ್ವಾತಿ ಅವರೇ. ಫುಲ್ ಮೆಜಾರಿಟಿ ಇರುವಂತದ್ದು ನಮ್ಮ ಫುಲ್ ಮೆಜಾರಿಟಿ 2 ಬಾರಿ ಬಂದಾದ ನಂತರ ನಾವು ಇಂಪ್ಲಿಮೆಂಟ್ ಮಾಡಿದೀವಿ. 7 ಸರಿ ನಿಮಗೆ ಫುಲ್ ಮೆಜಾರಿಟಿ ಇದ್ದಾಗ್ಲೂ ಕೂಡ ನೀವು ಮಹಿಳೆಯರಿಗೆ ಬರೀ ಒಂದು ಕ್ಯಾರೆಟ್ ಡ್ಯಾಂಗ್ಲಿಂಗ್ ಇನ್ ಫ್ರಂಟ್ ಆಫ್ ಯು ಅಂತ ಹೇಳಿದಿರಾ ಹೊರತು ನೀವು ಅದನ್ನ ಇಂಪ್ಲಿಮೆಂಟ್ ಮಾಡಲಿಲ್ಲ. ಕಾಂಗ್ರೆಸ್ ಅವರು ಎಷ್ಟೇ ಕ್ರೆಡಿಟ್ ಕೊಟ್ರು ಇವತ್ತು ಎಲ್ಲಾ ಮಹಿಳೆಯರಿಗೆ ಗೊತ್ತಿರುವಂತದ್ದು ಏನು ಅಂದ್ರೆ ಬರೀ ಪಾಸ್ ಮಾಡಿರೋದಂತ ಮಾತ್ರ ಅಲ್ಲ, ತಡ ಆಗ್ತಾ ಇದೆ ಸೆನ್ಸಸ್ ಇಂದ. ಅದನ್ನ ಇನ್ನೂ ವೇಗವಾಗಿ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಸ್ಪೆಷಲ್ ಸೆಷನ್. ನೀವು ಸ್ಪೆಷಲ್ ಸೆಷನ್ ಯಾಕೆ ಇವಾಗ ಕರೆದಿದ್ದೀರಾ ಅಂತ ಕೇಳ್ತೀರಲ್ಲ. ಇವತ್ತು ವೋಟಿಂಗ್ ಡೇ, ಯಾಕೆ ಲಾಸ್ಟ್ ವೀಕ್ ಸ್ಪೆಷಲ್ ಸೆಷನ್ ಕರಿಬಹುದಿತ್ತಲ್ಲ? ಹಾಗಾದ್ರೆ ಇಂಪ್ಲಿಮೆಂಟ್ ಇದನ್ನ ಡಿಸ್ಕಸ್ ಮಾಡಿದ್ರೆ ಇಟ್ ವಿಲ್ ಇಂಪ್ಯಾಕ್ಟ್ ದ ಎಲೆಕ್ಷನ್ ಅಂತ ಕೇಳಿಸ್ಕೊಳ್ಳೋಕೆ ಕಲೀರಿ ಮೇಡಮ್. ದಯವಿಟ್ಟು ಇನ್ನು ಪಾರ್ಲಿಮೆಂಟ್ ಲೋಕಸಭೆಗೆಲ್ಲ ಮಾತಾಡಬೇಕಾಗಿದೆ. ನೀವು ಕೇಳಿಸ್ಕೊಳ್ಳಿ ದಯವಿಟ್ಟು. ನಿಮ್ಮ ಪಕ್ಷಕ್ಕೆ ಯಾವುದೇ ಆದಂತಹ ನೈತಿಕ ಹಕ್ಕಿಲ್ಲ. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿಗೆ ರಿಸರ್ವೇಶನ್ ಸಿಗತ್ತೆ ಹೊರತು ಇನ್ಯಾರಿಗೂ ರಿಸರ್ವೇಶನ್ ಸಿಗಲ್ಲ. ನೀವು ಕೊಡಕ್ಕಿಂತ ಮುಂಚೆ ಇವತ್ತು ಈ ಅರ್ಜೆನ್ಸಿಯಿಂದ ಪಾಸ್ ಮಾಡಲಿಲ್ಲ ಅಂದ್ರೆ ಇದು ನಿಜವಾಗ್ಲೂ ನಾವು ಜಾರಿಗೆ ತರೋದಿಕ್ ಆಗೋದಿಲ್ಲ ಅಂತ ಅರ್ಥ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕಿದೆ. ಹಾಗಾಗಿ ಎಲ್ಲಾ ನೀತಿ ನಿಯಮಗಳನ್ನ ಪಾಲನೆ ಮಾಡಿ ನಾವು ಇವತ್ತಿನ ಈ ಸ್ಪೆಷಲ್ ಸೆಷನ್ ಭಾರತಿ ಶೆಟ್ಟಿ ಮೇಡಮ್ ಹತ್ರ ಕ್ವಿಕ್ ಆಗಿ ಉಷಾ ಮೇಡಮ್ 1 ಮಿನಿಟ್ ಭಾರತಿ ಶೆಟ್ಟಿ ಮೇಡಮ್ ಹತ್ರ ಕೇಳ್ಕೊಂಡು ಪ್ರಶ್ನೆ ನಿಮ್ಗೆ ವಾಪಸ್ ಬರ್ತೀನಿ. ಭಾರತಿ ಶೆಟ್ಟಿ ಮೇಡಮ್, ಸೆನ್ಸಸ್ ಆಗದೆ, ಡಿಲಿಮಿಟೇಷನ್ ಪ್ರಾಪರ್ ಆಗಿ ಆಗದೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕಾನ್ಸ್ಟಿಟ್ಯೂಷನ್ ಹೇಳ್ತಿದೆ ಅಂತ ಹೇಳಿ ಬಿಜೆಪಿಗರು ಕೂಡ ಅನೇಕ ಬಾರಿ ಹೇಳಿರುವಾಗ ಈಗ ಹೆಂಗೆ ಎಲ್ಲಾ ರೂಲ್ಗಳನ್ನ ನಾವು ಬ್ರೇಕ್ ಮಾಡಿ ನಾವು ಇಂಪ್ಲಿಮೆಂಟ್ ಮಾಡೇ ಬಿಡ್ತೀವಿ, ನಾವು ಚರ್ಚೆ ಮಾಡ್ತೀವಿ, ಚರ್ಚೆ ಆದ ತಕ್ಷಣ ಇಂಪ್ಲಿಮೆಂಟ್ ಮಾಡ್ತೀವಿ, ಹೆಂಗ್ ಸಾಧ್ಯ ಇದು ಅಂತ ಹೇಳಿ? ಯಾವುದೇ ರೂಲ್ ಅನ್ನು ಬ್ರೇಕ್ ಮಾಡಿ ಇಂಪ್ಲಿಮೆಂಟ್ ಮಾಡುವಂತದ್ದು ಜಾಯಮಾನ ಬಿಜೆಪಿ ಇದ್ದಲ್ಲ, ಅದು ನರೇಂದ್ರ ಮೋದಿ ಅಂತವ್ರು. ಅವ್ರು ಏನು ನಮ್ಮ ಕಾಂಗ್ರೆಸ್ ವಕ್ತಾರರು ಒಂದು ಹೇಳಿದ್ರು, 92ರಲ್ಲಿ ಪಂಚಾಯತ್ ರಾಜ್ ಬಿಲ್ 50%. ಇಟ್ ಇಸ್ ನಾಟ್ 50%, 33% ಮೇಡಮ್. 50% ಕೆಲವು ರಾಜ್ಯಗಳಲ್ಲಿ ಮಾತ್ರ ಇದೆ. ಅದರಲ್ಲಿ ಕರ್ನಾಟಕ ಒಂದು. ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಕೊಟ್ಟಂತದ್ದು ಪಂಚಾಯತ್ ರಾಜ್ಯದಲ್ಲಿ. ತಿಳ್ಕೊಳ್ಳಿ ಮೇಡಮ್ ಪ್ಲೀಸ್, ನೀವು ಮಾತಾಡುವಾಗ ನಾವು ಒಂದು ಶಬ್ದ ಮಾತಾಡಿಲ್ಲ. ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ 50% ಮೀಸಲಾತಿ ಇರುವಂತ ಕರ್ನಾಟಕಕ್ಕೆ ಯಡಿಯೂರಪ್ಪನವರು ಮಾಡಿರುವಂತದ್ದು. ಅದು ಬಿಟ್ಬಿಡಿ, ನಮ್ಗೆ ಯಾರು ಮಾಡಿದಾರ ಯಾರು ಮಾಡ್ಲಿಲ್ಲ ಅಂತ ಅನ್ನೋಕ್ಕಿಂತ ಇವತ್ತು ಬಿಲ್ ಆಗ್ಬೇಕೆನ್ನುವ ಧೋರಣೆಯಲ್ಲಿ ನಾವಿದ್ದೇವೆ. ನಾವು ಪ್ರಚಾರಕ್ಕಾಗಿ ಪ್ರಶಂಸೆಗಾಗಿ ನಾನು ಇಲ್ಲಿ ಕೂತಿಲ್ಲ.
ಇದು ಕಾರ್ಯಗತ ಆಗ್ಬೇಕೆನ್ನೋ ದೃಷ್ಟಿಯಿಂದ ನಾವೆಲ್ಲ ಒಟ್ಟಾಗಿ ಹೋರಾಟ ಮಾಡುವಂತ ಕೂತಿದ್ದೇವೆ. ನಮ್ಮ ಸರ್ಕಾರ ಇದ್ದಾಗಲೇ ಅಟಲ್ಜಿ ಅವರು ಪ್ರಧಾನಿ ಆದಾಗ ನಾನು ಲಕ್ಷಾಂತರ ಜನರು ರಾಮ್ಲೀಲಾ ಮೈದಾನದಲ್ಲಿ ನಾವು ಮಹಿಳಾ ಮೀಸಲಾತಿ ಕೊಡ್ಬೇಕಂತ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದ್ದಾಗಲೇ ನಾವು ಹೋರಾಟ ಮಾಡಿದವರು. ಕರ್ನಾಟಕದಿಂದ ನಾನೇ ಮಹಿಳಾ ರಾಜ್ಯ ಅಧ್ಯಕ್ಷೆಯಾಗಿ 1074 ಜನರನ್ನ ಮಹಿಳೆಯರನ್ನು ನನ್ನ ದೆಹಲಿಗೆ ಕರ್ಕೊಂಡು ರಾಮ್ಲೀಲಾ ಮೈದಾನದಲ್ಲಿ ಕೂತಿದ್ದೆ. ಇದು ಎಲ್ಲರಿಗೂ ಆಗ್ಬೇಕಾಗಿರುದು. ನಾವು ಗಂಡು ಮಕ್ಕಳು ಹಿನ್ನಡೆ ಮಾಡ್ತಾರೆ ಅಂದ್ರೆ ಇಲ್ಲಿ ಹೆಣ್ಮಕ್ಳೇ ಕೂತು ಚೀತು ಅಂತ ಮಾತಾಡ್ತಿರಲ್ಲ. ಶೇಮ್ ನಮ್ಗೆ ಈ ರೀತಿ ಮಾತಾಡೋದಲ್ಲ. ನಾನು ಹೇಳಿದೆ, ಇತಿಹಾಸ ಹೇಳಿದೆ, ಯಾರು ಮಾಡಿದ್ದಾರೆ, ಯಾವ ಕಾಲದಲ್ಲಿ ಮಾಡಿದ್ದಾರೆ ಹೇಳಿದ್ರೆ ಯಾರ ಫೋರ್ಸ್ ಹೆಚ್ಚಿದೆ ಅಂತ ಗೊತ್ತಾಗುತ್ತೆ. ಯಾರದಕ್ಕೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಡ ಮೇಡಮ್. 36 ವರ್ಷದ ನಂತರ ಎಲ್ಲರೂ ಕೂಡ ಮೆಜಾರಿಟಿಯಲ್ಲಿದ್ರು. ನಮ್ಗೆ ಯಾವಾಗ ಮೆಜಾರಿಟಿ ಬಂತು, ನಾವು ಯಾವಾಗ ಕಾಲ ಹೆಜ್ಜೆ ಇಟ್ಟಿದ್ದೇವೆ, ನೀವು ಎಷ್ಟು ಬಾರಿ ಮೆಜಾರಿಟಿಯಲ್ಲಿದ್ರಿ, ನೀವೇನ್ ಮಾಡಿದ್ರಿ ಎಲ್ಲ ಗೊತ್ತಿದೆ. ನಮ್ಗೆ ಹೆಮ್ಮೆ ಇದೆ. ಇಂದಿರಾ ಗಾಂಧಿ ಪ್ರಧಾನಿ ಆದ್ರು, ರಾಷ್ಟ್ರಪತಿ ಅವರ ಮರ್ಮು ಅವರು ರಾಷ್ಟ್ರಪತಿ ಆದ್ರು. ಇದು ಹೆಮ್ಮೆ ಪಡುವಂತದ್ದು. ನಾವು ಅವರು ಅದು ಮಾಡಿದ್ರು ಇದು ಮಾಡಿದ್ರು ಬೇಡ. ಈಗ ಆಗ್ಬೇಕು. ಆಗ್ಲಿಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡ್ಬೇಕು. ಆಗದಿದ್ರೆ ಇನ್ನು ಡಿಲಿಮಿಟೇಷನ್ ಈ ಹರಿಕತೆ ನಮ್ಗೆ ಬೋಧನೆ ಬೇಕಾಗಿಲ್ಲ. ಮಹಿಳಾ ಸಬಲೀಕರಣಕ್ಕೆ ನಮ್ಗೆ ಸಾಧನೆ ಬೇಕು. ಯಾರು ಮಾಡಿದ್ರು ಸಾಧನೆ ಮಾಡುವುದ್ರಲ್ಲಿ ಸಣ್ಣ ಪುಟ್ಟ ಎಲ್ಲರೂ ಕೂಡ ಯೋಗದಾನ ಇರ್ಬೋದು. ಆದ್ರೆ ಹೆಮ್ಮೆ ಪಡ್ತೇನೆ, ಮೋದಿ ಅವರ ಯೋಗದಾನ ಬಹಳ ದೊಡ್ಡದಿದೆ. ಸರಿ, ನಾನು ಅದಕ್ಕೆ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದೆ ಮೇಡಮ್, ಆಗ್ಲೇಬೇಕು, ರಿಸರ್ವೇಶನ್ ಜಾರಿಗೆ ಬರಲೇಬೇಕು, ವಿತೌಟ್ ಎನಿ ಡಿಲೇ ಅದನ್ನ ಒಪ್ತೀವಿ. ಬಟ್ ಅದ್ರ ಹಿಂದಿರೋ ಪಾಲಿಟಿಕ್ಸ್ ಯಾರು ಮಾಡಿದ್ದಾರೆ ಅದನ್ನು ಹೇಳಿಕ್ಕೆ ನಾನು ಹೇಳಿದ್ದೇನೆ. ಆಯ್ತು ಮೇಡಮ್. ಉಷಾ ಅವರು ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. 27 ನಿಮಿಷ ನಿಮ್ಮನ್ನು ಕಾಯ್ದಿರಿಸೋದಕ್ಕೆ ಮೊದಲದಾಗಿ ಕ್ಷಮೆ ಇರಲಿ ಉಷಾ ಅವರೇ. ಬಟ್ ಈಗ ನೋಡಿ, ಮೋದಿ ಅವರು ಒಂದು ಆರ್ಟಿಕಲ್ ಬರೀತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆರ್ಟಿಕಲ್ ನ ಪ್ರಾರಂಭ ಮಾಡೋದು ಹೇಗೆ? ಅಸ್ಸಾಮು, ತಮಿಳುನಾಡು ಹಾಗೆ ವೆಸ್ಟ್ ಬೆಂಗಾಲ್ ನಲ್ಲಿ ಇದು ಹಬ್ಬದ ಸಂದರ್ಭ. ಈ ಸಂದರ್ಭದಲ್ಲಿ ವುಮೆನ್ ಅಂದ್ರೆ ನಮ್ಗೆ ಇದೇ ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ. ಇದೇ ರಾಜ್ಯಗಳಲ್ಲಿ ಮಹಿಳಾ ವೋಟ್ ಅನ್ನೋದು ಬಹಳ ಪ್ರಾಮಿನೆಂಟ್ ರೋಲ್ ಪ್ಲೇ ಮಾಡುತ್ತೆ. ಇದನ್ನ ನಾವು ಹೆಂಗೆ ಕಂಡು ಕಾಣದೇ ಇರೋ ರೀತಿಯಲ್ಲಿ ಇದು ಬಿಡೋದು ಅನ್ನೋದು ಅನುಮಾನ. ಸ್ಮಿತಾ ಅವರೇ, ಮೊದಲನೇದಾಗಿ ನಾನು ಎಲ್ಲಾ ಪಕ್ಷದ ಮಹಿಳೆಯ ನಾಯಕರಿಗೆ ನಾನು ಒಂದು ವಿಚಾರ ಹೇಳ್ತೀನಿ. ಇವತ್ತಿನ ಈ ಬಿಲ್ಲಿಗೋಸ್ಕರ ನಾವು ಸರಿಸುಮಾರು ದಶಕಗಳೇ ವೆಯ್ಟ್ ಮಾಡಿದೀವಿ. ಇವತ್ತಾಗ್ಲಿ ನಾಳೆ ಆಗ್ಲಿ ಅಥವಾ ಹಿಂದಿನ 36 ವರ್ಷಗಳಿಂದ ಇದ್ದಂತ 9 ಬಾರಿ UPA ಅವ್ರದ್ದೊಂದು ಮೆಜಾರಿಟಿ ಇತ್ತು. NDA ಅವರು 2014 ಬಂತು, ಅವ್ರದ್ದೊಂದು ಮೆಜಾರಿಟಿ ಇತ್ತು. 2023 ಅನೇಕ ವರ್ಷಗಳಿಂದ ಹಲವು ಪಕ್ಷಗಳು ಪ್ರಯತ್ನ ಪಟ್ಟಿದ್ದಾವೆ, ಇಲ್ಲ ಅಂತಾಳ, ನಾನಾ ಕಾರಣಗಳಿಂದ. ಅಥವಾ ಅವರಿಗೆ ಹೆಣ್ಣು ಮಕ್ಕಳಿಗೆ ಒಂದು ಸೀಟನ್ನ ನಾವು ಸರಿಸಮವಾಗಿ ತರಬೇಕು ಅನ್ನೋ ಉದ್ದೇಶವೇ ಇರ್ಲಿಲ್ವೇನೋ. ಸಿ, ದಿಸ್ ಇಸ್ ಅ ವೆರಿ ಓಪನ್ ಥಿಂಗ್. ಇರ್ಲಿಲ್ವೇನೋ. ಸೊ ಇಷ್ಟು ವರ್ಷಗಳ ನಂತರ 2023 ಅದು ಒಂದು ಅಂಗೀಕಾರಕ್ಕೆ ತರ್ತಾರೆ. ತಂದಾಗ ಏನಾಗುತ್ತೆ, ಅವರು ಆಗೇನ್ ಹೇಳ್ತಾರೆ, ಡಿಲಿಮಿಟೇಷನ್. ಆಗ್ಲೂ ಕೂಡ ಅನೇಕ ಬಾರಿ ನಾವು ಚರ್ಚೆಗಳನ್ನ ಮಾಡಿದ್ವಿ ಹಲವಾರು ಮಾಧ್ಯಮಗಳಲ್ಲಿ. ಡಿಲಿಮಿಟೇಷನ್ ಪ್ರಕ್ರಿಯೆ ನಂತರ ಆಸ್ ಪರ್ ದ ಪಾಪ್ಯುಲೇಷನ್ ಸೆನ್ಸಸ್, ಓಕೆ, ಇನ್ನೊಂದು ವಿಚಾರ ಇಲ್ಲಿ ನಾವು ಗಮನಿಸಬೇಕು. ಆಗ ತಂದಂತ ಒಂದು ಬಿಲ್ಲಿನ ಪ್ರಕಾರ ಮಾಡೋದಾದ್ರೆ ಇವ್ರು ಕಾಯ್ಬೋದಾಗಿತ್ತು. ಇನ್ನೂ 1 ವರ್ಷ ಕಾಯ್ರಿ, ತೊಂದರೆ ಇಲ್ಲ, ತಗೊಂಡ್ ಬನ್ನಿ ಬಿಲ್ಲನ್ನ. ಬಟ್ ನಾನ್ ಹೇಳೋದು, ನಾವು ಬಿಜೆಪಿಯ ಒಂದು